ನಿಜವಾಯಿತು ಶ್ರೀ ಕಿರಣ್ ಕುಮಾರ್ ಗುರೂಜಿಯವರ ಸ್ಫೋಟಕ ಭವಿಷ್ಯ. ಧರ್ಮಿಗಳೇ, ನಿಮ್ಮ ಅವನತಿಗೆ ಕೌಂಟ್ ಡೌನ್ ಶುರುವಾಗಿದೆ. ಇದೀಗ 4 ತಿಂಗಳ ಹಿಂದೆಷ್ಟೇ ಧಾರ್ಮಿಕ ಭಯೋತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಕುಮಾರ್ ಗುರೂಜಿಯವರು ಒಂದು ಸುಳಿವನ್ನ ಕೊಟ್ಟಿದ್ರು. ಫೆಬ್ರವರಿ 14, 2025ರ ಸಂಚಿಕೆಯಲ್ಲಿ ಭಯೋತ್ಪಾದನೆಯ ಬಗ್ಗೆ ಎಚ್ಚರಿಸಿದ್ರು ಗುರೂಜಿ. ಧರ್ಮಾಂಧಿಗಳ ವಿನಾಶ ಶತಸಿದ್ಧ ಎಂದಿದ್ದಾರೆ ಗುರೂಜಿ. ವಿನಾಶದ ಪ್ರಾರಂಭದಲ್ಲಿದೆಯಾ ಇಡೀ ಜಗತ್ತು? ಹಾಗಿದ್ರೆ ಮುಂದಾಗುವಂತ ಅನೇಕ ಗಡ್ಡಾಂತರದ ಸುಳಿವನ್ನ ಕೊಡುವ ಕಾಲಜ್ಞಾನಿ ಗುರೂಜಿಗಳು ಕಿರಣ್ ಕುಮಾರ್ ಗುರೂಜಿಯವರು. ಭಯೋತ್ಪಾದಕ ಚಟುವಟಿಕೆ ಶುರುವಾಗುತ್ತೆ ಅಂತ ಹೇಳಿದ್ರು ತಮ್ಮ ಕಾಲಜ್ಞಾನದ ಮುಖಾಂತರವಾಗಿ. ಹಾಗಾದ್ರೆ ಇನ್ಮುಂದೆ ಶುರುವಾಗುತ್ತಾ ಧರ್ಮಾಂಧಿಗಳ ಅಟ್ಟಹಾಸ? ಕಾಲಜ್ಞಾನದ ಮುಂದಿನ ಭವಿಷ್ಯ ಏನಿರಬಹುದು? ಹಾಗಿದ್ರೆ ಭೂಗರ್ಭದಲ್ಲಿ ಅಡಗಿರುವಂತಹ ಕಾಲಜ್ಞಾನದಲ್ಲಿ ಇನ್ನು ಏನೆಲ್ಲ ಇದೆ? ಇವರ ಕಾಲಜ್ಞಾನದಂತೆ ಪ್ರತಿಯೊಂದು ನಡೀತಾ ಇರುವಂತದ್ದು ಒಂದು ರೀತಿಯ ಆಶ್ಚರ್ಯ. ಕಾಲಜ್ಞಾನದ ಭವಿಷ್ಯವಾಣಿ ಹೇಳಿದ್ದಾರೆ ಕಾಲಜ್ಞಾನಿ ಗುರೂಜಿಯವರು. ಬನ್ನಿ ಕೇಳೋಣ. ನಮಸ್ಕಾರ. ಇಂದು ವಿಶೇಷವಾಗಿ ನಾವು ಈ ಹಿಂದೆ ಕೊಟ್ಟಂತಹ ಚೇತಾವಣಿ ಬಗ್ಗೆ ಚರ್ಚಿಸೋಣ. ನಾನು ಕಳೆದ ವರ್ಷದಲ್ಲಿನೇ ಕಂಟಿನ್ಯೂಸ್ ಆಗಿ 3 ಸಾರಿ ನಾನು ಟೆರರಿಸ್ಟ್ ಅಟ್ಯಾಕ್ದ ಬಗ್ಗೆ ಚೇತಾವಣಿ ಕೊಡ್ತಾನೆ ಬಂದಿದ್ದೀನಿ. ಅದು ಎಂಥ ಟೆರರಿಸ್ಟ್ ಅಟ್ಯಾಕ್ ಅಂದರೆ 29/11 ಆದಂತಹ ಎಕ್ಸಾಂಪಲ್ ಸಮೇತ ಕೂಡ ಹೇಳಿದ್ದೀನಿ. 29/11 ಆದಂತಹ ಒಂದು ಟೆರರಿಸ್ಟ್ ಅಟ್ಯಾಕು ಮತ್ತು 1990 ಆದಂತಹ ಒಂದು ಟೆರರಿಸ್ಟ್ ಅಟ್ಯಾಕ್, ಮುಂಬೈಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟು ಮತ್ತು ಅದೇ ತರನಾದಂಥ ಕೋಮ ಗಲಭೆಯ ಸಿಚುವೇಶನ್ನಿಂದ ಒಂದು ದೊಡ್ಡದಾದಂತಹ ಒಂದು ದೊಡ್ಡ ನರಸಂಹಾರ, ದೊಡ್ಡದಾದಂತಹ ಒಂದು ಟೆರರಿಸ್ಟ್ ಅಟ್ಯಾಕ್ ಮತ್ತೆ ಭಾರತದಲ್ಲಿ ಮರುಕಳಿಸುತ್ತೆ ಅಂತ ಖಡಾಖಂಡಿತವಾಗಿ ನಾವು ಅದನ್ನು ಹೋದ ವರ್ಷ 3 ಸಾರಿ ಚೇತಾವಣೆ ಕೊಟ್ಟಿದ್ದೀವಿ. ಸೊ ಅದನ್ನು ಇವಾಗ ನೋಡ್ಬೋದು. ನಾವು ಕಾಶ್ಮೀರದಲ್ಲಿ 27 ಜನ ಪ್ಲಸ್ ಅಂದರೆ 27 ಜನಕ್ಕಿಂತಲೂ ಅಧಿಕವಾಗಿ ಜನರನ್ನು ಉಗ್ರಗಾಮಿಗಳು ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಿದ್ದಾರೆ. ಹತ್ಯೆ ಮಾಡೋಕ್ಕಿಂತ ಮುಂಚೆ ಅವ್ರು ಕೇಳ್ತಾ ಇದ್ರು, ನೀವು ಹಿಂದೂನಾ ಅಂತ ಕೇಳಿಬಿಟ್ಟು ಹತ್ಯೆ ಮಾಡ್ತಿದ್ರು. ಈ ಸಿಚುವೇಶನ್ ಯಾವ ಥರ ಆಗಿತ್ತು ಅಂದರೆ 1990ಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋಕ್ಕಿಂತ ಅಥವಾ ಕೋಮ ಗಲಭೆ ಅಥವಾ ದಂಗ ಆಗೋಕ್ಕಿಂತ ಮುಂಚೆ ಈ ಥರ ಸನ್ನಿವೇಶ ಕೇಳಿ ಹತ್ಯೆ ಮಾಡ್ತಾಯಿದ್ರು. ಸೊ ನಾನು ಉದಾಹರಣೆ ಸಮೇತವಾಗಿ ಕಳೆದ ವರ್ಷದಲ್ಲಿ 3 ಸಾರಿ ಇಡೀ ಒಂದು ಭಾರತಕ್ಕೆ ಚೇತಾವಣೆ ಕೊಟ್ಟಿದ್ದೀನಿ. ಅದಲ್ಲದೆ ನಾನು ಕೆಲವೊಂದು ಸ್ಪೆಸಿಫಿಕ್ ಪ್ರಾಂತ್ಯವನ್ನು ಗುರುತಿಸಿ ನಾನು ಅಲ್ಲಿ ಸರ್ಕಾರಕ್ಕೆ ಕೂಡ ಚೇತಾವಣೆ ಕೊಟ್ಟಿದ್ದೀನಿ. ಇದೇ ರಾಜ್ ನ್ಯೂಸಲ್ಲಿ ನಾನು ಸುಮಾರು ಸರನು ಈ ಥರ ಒಂದು ಟೆರರಿಸ್ಟ್ ಅಟ್ಯಾಕ್ದ ಬಗ್ಗೆ ಹೇಳ್ಕೊಂಡೇ ಬಂದಿದ್ದೀನಿ. ಅದು ಏನಾಗಿದೆ, ಇವಾಗ ನಡೆದಿರುವಂತಹ ಈ ಜಮ್ಮು ಕಾಶ್ಮೀರ ನಡೆದಿರುವಂತಹ ಟೆರರಿಸ್ಟ್ ಅಟ್ಯಾಕ್ ಅದು ಕೇವಲ ಇವತ್ತಿಂದಲ್ಲ, ಹೋದ ವರ್ಷ ಸೆಪ್ಟೆಂಬರಿಂದನೂ ಕೂಡ ಅವರು ಅದನ್ನು ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅದನ್ನು ಇವಾಗ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದು ಸಡನ್ನಾಗಿ ಆಗಿರೋದಲ್ಲ, ಅದೆಲ್ಲ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಸನ್ನಿವೇಶನ ಅರ್ಥ ಮಾಡಿಕೊಂಡು ಸಡನ್ನಾಗಿಂತ ಮಾಡಿರೋದಲ್ಲೇ 5-6 ತಿಂಗಳಿಂದ ನಿರಂತರವಾಗಿ ಸ್ಟಡಿ ಮಾಡಿ ಅಲ್ಲಿ ನಡೆದಿರುವಂತಹ ಈ ಒಂದು ದುಷ್ಕೃತ್ಯ. ಸೊ ಇದನ್ನು ನಾವು ಪದೇ ಪದೇ ಹೇಳಿದ್ವಿ. ಈ ನಡೆದಂತಹ ಒಂದು ಟೆರರಿಸ್ಟ್ ಅಟ್ಯಾಕ್ ಕೇವಲ ಇದು ಒಂದು ಸ್ಯಾಂಪಲ್. ಬರಲಿರೋ ದಿನಗಳಲ್ಲಿ ಇದಕ್ಕಿಂತಲೂ ದೊಡ್ಡ ದುರ್ಘಟನೆಗಳು, ಟೆರರಿಸ್ಟ್ ಅಟ್ಯಾಕ್ಗಳು, ಕೋಮು ಗಲಭೆಗಳು, ಭಾರತವೇ ಇಬ್ಬಾಗ ಆಗುವಂತಹ ಗಲಭೆಗಳು ಕೂಡ ಸೃಷ್ಟಿಯಾಗ್ತವೆ. ಇವಾಗ ನಾವು ಹೇಳಿರೋ ಪ್ರಕಾರ, ಈ ಹಿಂದೆ ಹೇಳಿರೋ ಪ್ರಕಾರ, ಈ ಒಂದು ಕೋಮು ಗಲಭೆಗೆ ಅಥವಾ ಲಾಂಗ್ ಟರ್ಮ್ ಒಂದು ಫೈಟ್ಗೆ ಅದು ಯಾವ ಥರ ಸನ್ನಿವೇಶ ಇರಬೇಕು, ಆಲ್ರೆಡಿ ಆ ಥರ ಸನ್ನಿವೇಶನ ಕ್ರಿಯೇಟ್ ಮಾಡಿದ್ದಾರೆ. ಆಲ್ರೆಡಿ ಯಾವ ಥರ ಸನ್ನಿವೇಶಕ್ಕೂ ಕ್ರಿಯೇಟ್ ಇವಾಗ ಆಗಿದೆ. ಯಾವ ಟೈಮಲ್ಲಿ ಹೆಂಗೆ ಬೆಂಕಿ ಎತ್ಕೊಂಡು 2 ಗಲಭೆ ಎದ್ದೇಳ್ತಾವೋ ಗೊತ್ತಿಲ್ಲ, ಕೋಮು ಗಲಭೆಗಳು ಎದ್ದೇಳ್ತಾವೋ ಗೊತ್ತಿಲ್ಲ, ಬಟ್ ನಡೆಯೋದು ಮಾತ್ರ ಸಿದ್ಧಾಂತವಾಗಿ ನಡೆಯುತ್ತೆ. ಇನ್ನು 2ನೇ ಪಾಯಿಂಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವರ್ಷದ ಹೋದ ತಿಂಗಳಿಂದ ನಾವು ಇನ್ನೊಂದು ಚೇತಾವಣಿ ಕೊಟ್ಟಿದ್ದೀವಿ, ರೆಡ್ ಅಲರ್ಟ್ ಅಂತ ಕೊಟ್ಟಿದ್ವಿ. ದಕ್ಷಿಣ ಭಾರತದ ಸುಪ್ರಸಿದ್ಧ ಧರ್ಮದ ಗುರು ಅಥವಾ ಸುಪ್ರಸಿದ್ಧವಾದಂಥ ಆಶ್ರಮದಲ್ಲಿ ಯಾವುದೋ ಒಂದು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಆಗಲಿ, ಇಲ್ಲಿಗಲ್ ಲೇವಾದೇವಿ ವ್ಯವಹಾರಗಳಾಗಲಿ, ಇಲ್ಲಿಗಲ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಗಲಿ, ಅಥವಾ ಆ ಸ್ವಾಮೀಜಿಯ ಸೆಕ್ಸ್ ಸ್ಕ್ಯಾಂಡಲ್ ಆಗಲಿ, ಈ ಥರ ಎಕ್ಸ್ಪೋಸ್ ಆಗುತ್ತೆ. ಈ ಥರವಾದಂಥ ದೊಡ್ಡ ಇಡೀ ಜಗತ್ತೇ ಒಂದು ದಕ್ಷಿಣ ಭಾರತಕ್ಕೆ ತಿರುಗಿ ನೋಡುವಂತಹ ಸಿಚುವೇಶನ್ ಬರುತ್ತೆ ಅಂತ ನಾವು ಖಂಡಿತವಾಗಿ ಹೇಳಿದ್ವಿ. ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು. ಹೆಸರು ಹೇಳೋಂಗಿಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಆಲ್ರೆಡಿ ಟ್ರೆಂಡಿಂಗಲ್ಲಿ ಬಂದು ಅಂತ ನಾವು ಕೊಟ್ಟಿದ್ವಿ. ಮತ್ತೊಂದು ಕೆಲವು ವಿಷಯ ಹೊತ್ತು ಬರ್ತಿದ್ದೀನಿ. ಅಲ್ಲಿವರೆಗೂ ಒಂದು ಚಿಕ್ಕ ವಿರಾಮ. ಸರ್ವೇ ಜನ ಸುಖಿನೋ ಭವಂತು.